ಆರೋಪಿ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ಇವತ್ತು ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆ ದಾಖಲು ಮಾಡ್ತಾರೆ. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಹೇಳಿಕೆಯನ್ನ ಪಡಿತಾರೆ. ವಿಸಿ ಮೂಲಕ ಹಾಜರಾಗ್ತಾರೆ ಪ್ರದೋಷ್. ಈಗಾಗಲೇ ಲಿಖಿತವಾಗಿ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಇಂದು ವಿಸಿ ಮೂಲಕ ಹಾಜರಾಗಿ ಹೇಳಿಕೆಯನ್ನ ಪ್ರದೋಷ್ ನೀಡ್ತಾರೆ. ಸ್ಫೋಟಕ ಮಾಹಿತಿ ನೀಡ್ತಾರೆ. ಇದು ದರ್ಶನ್ಗೆ ಮುಂದಿನ ಹಂತದಲ್ಲಿ ಇನ್ನಷ್ಟು ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ವಕೀಲರ ಜೊತೆಯಲ್ಲಿ ಪ್ರದೋಷ್ ಚರ್ಚೆ ಮಾಡಿದ್ದಾರೆ. A10 ವಿನಯ್ ಅರ್ಜಿ ಕೂಡ ಇಂದು ವಿಚಾರಣೆ ನಡೀತಾ ಇದೆ. ಮಾಫಿ ಸಾಕ್ಷಿಯಾಗಲು ಅರ್ಜಿಯನ್ನ ಕೋರಿದ್ದ ವಿನಯ್ ವಿಸ್ತೃತ ಅರ್ಜಿಯನ್ನ ಸಲ್ಲಿಸಲು ಕೋರ್ಟ್ ಸೂಚಿಸಿದೆ. ವಿನಯ್ ಅರ್ಜಿ ಸಂಬಂಧ ಇಂದು ವಿಚಾರಣೆ ಕೂಡ ನಡೆಯುತ್ತೆ. ಒಟ್ಟಾರೆ ದರ್ಶನ್ಗೆ ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾನೆ ಇದ್ದಾವೆ. ಮಾಫಿ ಸಾಕ್ಷಿಗಳು ಅಂದ್ರೆ ಅವರ ಸ್ನೇಹಿತರು ಜೊತೆಗಿರೋರೇ ಈಗ ದರ್ಶನ್ಗೆ ಉರುಳಾಗುವಂತ ಅಥವಾ ಮುಳ್ಳಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಸದ್ಯ ಇವತ್ತು ಏನಾಗುತ್ತೆ ಅನ್ನೋದನ್ನ ನಾವು ಕೂಡ ಎದುರು ನೋಡ್ತಾ ಇದ್ದೀವಿ. ದರ್ಶನ್ ಹೇಗಾದ್ರೂ ಇದರಿಂದ ಬಚಾವಾಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಆದ್ರೆ ಅವರ ಜೊತೆಗಿದ್ದಂತಹ ಸ್ನೇಹಿತರೆ ಈಗ ಮಾಫಿ ಸಾಕ್ಷಿಯಾಗಿ ಕೋರ್ಟ್ನ ಮುಂದೆ ನಿಂತಿರೋದು ಎಲ್ಲ ಒಂದ್ ಕಡೆ ದರ್ಶನ್ಗೆ ಇನ್ನಷ್ಟು ಹಿನ್ನಡೆ ಆಗ್ತಿದೆ. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ಮಾಫಿ ಸಾಕ್ಷಿಯ ಅರ್ಜಿ ವಿಚಾರಣೆ ನಡೆಯೋದಿದೆ. ಮಾಫಿ ಸಾಕ್ಷಿ ದರ್ಶನ್ ವಿರುದ್ಧವಾಗಿ ಏನಾದರೂ ಹೇಳಿಕೆ ಕೊಟ್ಟರೆ ದರ್ಶನ್ಗೆ ಕಾನೂನಿನ ಕಂಟಕ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನಷ್ಟು ಅವರಿಗೆ ಪರಿಸ್ಥಿತಿ ಕಠಿಣ ಆಗಬಹುದು. ಈಗಾಗಲೇ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅವ್ರು ಕನ್ವಿಕ್ಟ್ ಆಗ್ತಾರೆ ಅನ್ನುವಂತ ಚರ್ಚೆಗಳಿದಾವೆ. ಇದ್ರ ನಡುವೆ ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿ ಏನಾದರೂ ಹೇಳಿದ್ರೆ ಬಹುಶಃ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮಾಫಿ ಸಾಕ್ಷಿ ಪ್ರದೋಷ್ ಮತ್ತೆ ವಿನಯ್ ಇದು ದರ್ಶನ್ ಎಷ್ಟು ಉರುಳಾಗಬಹುದು ಅಥವಾ ಮುಂದೆ ಇದೆಲ್ಲವೂ ಕೂಡ ದರ್ಶನ್ ಕನ್ವಿಕ್ಟ್ ಆಗ್ತಾರೆ ಅನ್ನುವಂಥ ವಿಚಾರಕ್ಕೆ ಎಷ್ಟು ಪೂರಕ ಆಗಬಹುದು ಅಭಿಷೇಕ್? ಎಸ್, ಈಗಾಗಲೇ ಏನು ಮಾಫಿ ಸಾಕ್ಷಿ ಅಂತ ಹೇಳಿದ ಕೂಡಲೇ ಏನು ಆರೋಪಿ ಏನಿದ್ದಾನೆ ಆತನಿಗೆ ಇದು ಅಂತ ಅಲ್ಲ, ಅಂದ್ರೆ ಸಂಕಷ್ಟ ಎದುರಾಗುತ್ತೆ ಅಂತಲ್ಲ. ಆದ್ರೆ ಅಲ್ಲಿ ನಡೆದಂತಹ ಒಂದು ಘಟನೆಗಳೇನಿದೆ, ಆತ ಮಾಫಿ ಸಾಕ್ಷಿ ಆಗಿರುವಂತಹ ವ್ಯಕ್ತಿ ಏನಿದ್ದಾನೆ ಆತ ಏನಾದರೂ ಸತ್ಯವನ್ನ ಹೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಪೂರಕ ಸಾಕ್ಷಿ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದು ದರ್ಶನ್ ಮತ್ತೆ ಇನ್ನಿತರ ವ್ಯಕ್ತಿಗಳಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಮಾಫಿ ಸಾಕ್ಷಿಯ ಪರಿಶೀಲನೆ ನಡೆಸುವಂತಹ ಒಂದು ಅಗತ್ಯತೆ ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅದರ ಪ್ರೋಸೆಸ್ ಇಂದಿನಿಂದ ನಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈ ಹಿಂದೆ ನ್ಯಾಯಾಲಯ ಹಲವು ಷರತ್ತುಗಳನ್ನ ಈಗಾಗಲೇ ಹಾಕಿತ್ತು. ನೀವು ಮಾಫಿ ಸಾಕ್ಷಿಗಳಿಗೆ ಸಿದ್ಧರಿದ್ದೀರಾ ಹಾಗೂ ಆರೋಪಿ ಅಂದ್ರೆ ಮಾಫಿ ಸಾಕ್ಷಿ ಹಾಕಿದಂತಹ ಸಂದರ್ಭದಲ್ಲಿ ಕೊನೆಯವರೆಗೆ ಅಂದ್ರೆ ವಿಚಾರಣೆ ನಡೆಯುವವರೆಗೂ ಕೂಡ ನೀವು ಜೈಲಿನಲ್ಲೇ ಇರಬೇಕಾಗುತ್ತೆ ಮತ್ತು ಮಾಫಿ ಸಾಕ್ಷಿ ಹಾಕಿದ ಬಳಿಕ ಆಗುವಂತಹ ಒಂದಷ್ಟು ಘಟನೆಗಳು ಪರಿಣಾಮಗಳಿಗೆ ನೀವು ಸಿದ್ಧರಿದ್ದೀರಾ ಅನ್ನುವಂಥದ್ದು ಮತ್ತು ಸತ್ಯವನ್ನೇ ಹೇಳ್ತೀರಾ ಅನ್ನುವಂತಹ ನಿಟ್ಟಿನಲ್ಲಿ ಹೀಗೆ ಹಲವು ಪ್ರಶ್ನೆಗಳನ್ನ ವಿಸಿ ಮುಖಾಂತರ ಪ್ರದೋಷ್ಗೆ ಈಗಾಗಲೇ ಕೇಳಲಾಗಿರುವಂಥದ್ದು. ಅದೆಲ್ಲದಕ್ಕೂ ಕೂಡ ಸಮ್ಮತಿಯನ್ನು ಸೂಚಿಸುವಂತಹ ಮುಖಾಂತರ ನಾನು ಮಾಫಿ ಸಾಕ್ಷಿಯಾಗಿ ಬದಲಾಗ್ತೀನಿ ಅಂತ ಹೇಳಿ ಈ ಹಿಂದೆ ಅಂದ್ರೆ ಈ ಒಂದು ಡೇಟ್ ಕೊಡುವಂತಹ ಹಿಂದಿನ ಇದು ಪ್ರೊಸೀಜರ್ ಏನಿದೆ ಆ ಸಂದರ್ಭದಲ್ಲಿ ಆತ ಒಪ್ಪಿಕೊಂಡಿರುವಂಥದ್ದು. ಹೀಗಾಗಿ ಇಂದು ಆತನನ್ನ ವಿಸಿ ಮುಖಾಂತರ ಎದುರುಗಡೆ ನಿಲ್ಲಿಸಿ ಅಂದ್ರೆ ಆತನನ್ನ ಇದು ಮಾಡಿಸಿ ನಂತರ ನ್ಯಾಯಾಲಯ ಈತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ ಇಂದು ಅರ್ಜಿಯನ್ನ ವಿಚಾರಣೆ ನಡೆಸುವಂತಹ ಮುಖಾಂತರ ಪ್ರಮುಖ ಅಂದ್ರೆ ಇಂದಿನ ಈ ಒಂದು ಆದೇಶವನ್ನು ನೀಡಲಿದೆ. ಅಂದ್ರೆ ಇವತ್ತಿನ ದಿನವೇ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇದೇ ಸಂದರ್ಭದಲ್ಲಿ ವಿನಯ್ ಏನಿದ್ದಾನೆ ಆತ ಕೂಡ ಮಾಫಿ ಸಾಕ್ಷಿಯಾಗಿ ಈಗಾಗಲೇ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಮೊದಲು ಪ್ರದೋಷ್ನ ಅರ್ಜಿಯ ಸಂಬಂಧವಾಗಿ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ನಂತರ ವಿನಯ್ ಏನಾದರೂ ಮಾಫಿ ಸಾಕ್ಷಿಯನ್ನ ಕೋರ್ಟ್ ಅಂಗೀಕರಿಸುತ್ತಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ಒಂದು ರೀತಿಯಾಗಿ ಅಂದ್ರೆ ಮಾಫಿ ಸಾಕ್ಷಿ ಆದಂತಹ ಸಂದರ್ಭದಲ್ಲಿ ಇಬ್ಬರು ಅಂದ್ರೆ ವಿನಯ್ದು ಮಾಫಿ ಸಾಕ್ಷಿಯಾಗಿ ಅಂಗೀಕರಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರ ಹೇಳಿಕೆಗಳಿಗೆ ಬೇಕಾದಂತಹ ಸಾಕ್ಷಿಗಳನ್ನ ವಿಚಾರಣೆ ನಡೆಸುವಂಥದ್ದು ಮತ್ತು ಪೂರಕವಾದಂತಹ
ಸಾಕ್ಷಿಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಮುಂದಿನ ಹಂತದಲ್ಲಿ ವಿಚಾರಣೆ ವೇಳೆ ನ್ಯಾಯಾಲಯ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಮಾಫಿ ಸಾಕ್ಷಿ ಇಬ್ಬರು, ಅಂದ್ರೆ ಇವತ್ತೇನಾದ್ರೂ ಇಬ್ಬರದು ಮಾಫಿ ಸಾಕ್ಷಿ ಆದ್ರೆ ಇವರು ಸಾಕ್ಷಿಗಳನ್ನ ಹೇಳುವಂತಹ ದಿನಾಂಕವನ್ನು ಕೂಡ ಹಿಂದೆ ನಿಗದಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಪ್ರತಿದಿನವೂ ವಾರದ ವರ್ಕಿಂಗ್ ಡೇಸ್ ಏನಿದೆ, ವರ್ಕಿಂಗ್ ಡೇಸ್ ನಲ್ಲಿ ಈ ಒಂದು ಪ್ರೊಸೀಡಿಂಗ್ ನಡೀತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಪರೇಟ್ ಆಗಿ ಮಾಫಿ ಸಾಕ್ಷಿಗೆಂದೇ ಪ್ರತ್ಯೇಕ ದಿನವನ್ನ ನಿಗದಿ ಮಾಡುವಂತಹ ಸಾಧ್ಯತೆ ಇದೆ. ರಂಜಿತ್.